ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 19th ಮಾರ್ಚ್ ಸಲುವಾಗಿ. ಸೊ ಅದಕ್ಕೆ ಮೊದಲು ನಾವು ನಿನ್ನೆ ಏನೇನು ಡಿಸ್ಕಸ್ ಮಾಡಿದ್ವಿ, ಯಾವ ಲೆವೆಲ್ ಕೊಟ್ಟಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗಿದೆ, ನಾಳೆ ಏನೇನು ಆಗ್ಬೋದು ಡಿಸ್ಕಸ್ ಮಾಡುವಂತ. ನಾವು ನಿನ್ನೆ ಏನೇನು ಡಿಸ್ಕಸ್ ಮಾಡಿದ್ವಿ, ನಮ್ಮ 2-3 ಸಿನಾರಿಯೋ ಭಾಳ ಪ್ರಾಪರ್ ವರ್ಕ್ ಆಗ್ಯಾವು. ಮಾರ್ಕೆಟ್ ಒಳಗೆ ಫ್ಲ್ಯಾಟ್ ಓಪನಿಂಗ್ ಆದ್ರೆ ಒಂದು ಇಲ್ಲಿ ಬೈಯಿಂಗ್ ಹೇಳಿದ್ದೆ, ಈ ಲೆವೆಲ್ದಾಗ ಫಸ್ಟ್ ಬೈಯಿಂಗ್ ಆಗ್ಯದ. ಅದಾದಮೇಲೆ ಈ ಲೆವೆಲ್ ಟ್ರ್ಯಾಪ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆದ್ರೂ ನಾನು ಬೈಯಿಂಗ್ ಮಾಡ್ತೀನಿ ಅಂದೆ. ಇದು ಇಲ್ಲಿ ಟ್ರ್ಯಾಪ್ ಮಾಡಿದ್ಮೇಲೆ ನಮಗೆ ಇಷ್ಟು ದೊಡ್ಡ ಬೈಯಿಂಗ್ ಸಿಕ್ಕದ. ಸೊ ಇಲ್ಲಿ ಕೆಳಗಿಂದ ಬಂತಂದ್ರೆ ಇಲ್ಲೊಂದು ಸೆಲ್ಲಿಂಗ್ನ ಅಟೆಂಡ್ ಮಾಡ್ತೀನಿ ಅಂತಂದಿದ್ದೆ. ಇದು ಆಲ್ರೆಡಿ 1-2 ಸೆಲ್ಲಿಂಗ್ ಆಗ್ಯದ. 3ನೇ ಸಲ ಸೆಲ್ಲಿಂಗ್ ನಾವು ಟ್ರೈ ಮಾಡಲ್ಲ. ಬಟ್ ಇಲ್ಲಿ 2ನೇ ಸಲ ಯಾರು ಮಾಡಿದ್ರು ನಮ್ಮ ಲೆವೆಲಿಂದನೇ ಒಂದು ಸೆಲ್ಲಿಂಗ್ ಆಗ್ಯದ. ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡ್ರಿ, ಈ ಲೆವೆಲ್ ನಿನ್ನೆ ಹಾಕಿದ್ದವು. ಅದಾದಮೇಲೆ ಪ್ರಾಪರ್ ಸೆಲ್ಲಿಂಗ್ ಲೆವೆಲ್ ಇನ್ ಕೇಸ್ ಕೆಳಗಿಂದ ಮಾರ್ಕೆಟ್ ಬಂತು ಅಥವಾ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಬಂದ್ರೂ 1-2 ಸೆಲ್ಲಿಂಗ್ ಲೆವೆಲ್ ಕೊಟ್ಟಿದ್ದೆ. ಈಗ ಅದು ಕಂಡೀಷನ್ನು ಹೇಳಿದ್ದೆ, ಸ್ವಲ್ಪ ಕೆಳಗಿಂದ ಬಂತಂದ್ರೆ ಇದು ಫಸ್ಟ್ ಲೆವೆಲ್, ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತಂದ್ರೆ ಸೆಕೆಂಡ್ ಲೆವೆಲ್. ಇಲ್ಲಿ ನೋಡಿರಿ, ಮೊಮೆಂಟಮ್ ಸ್ಪೀಡ್ ಇತ್ತು, ಆಮೇಲೆ ಇಲ್ಲಿ ಸ್ಲೋ ಆಗಿ ಇಲ್ಲಿ ಬಂದದ. ಸೊ ನಾವು ಇದೇ ಲೆವೆಲ್ದಾಗ ನಾವು ಅಟೆಂಪ್ಟ್ ಮಾಡ್ತೀವಿ. ಸೊ ನಮ್ಮ 3-4 ಪ್ರೆಡಿಕ್ಷನ್ ಇದ್ರಾಗ ಕರೆಕ್ಟ್ ಆಗ್ಯಾವ. ನಿಫ್ಟಿ ಒಳಗೆ ಬ್ಯಾಂಕ್ ನಿಫ್ಟಿ ಒಳಗೂ ಸೇಮ್ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಫಸ್ಟ್ ಈ ಲೆವೆಲ್ ಟ್ರ್ಯಾಪ್ ಮಾಡಿ ಒಂದು ಸಣ್ಣ ಬೈಂಗ್ ತೋರಿಸ್ಯದ. ಅದಾದಮೇಲೆ ಎಕ್ಸಾಕ್ಟ್ ನಮ್ಮ ಝೋನ್ ಇಲ್ಲಿ ಬೈ ಮಾಡಿ ಹೇಳಿದ್ದೆ ನಾನು. ಇಲ್ಲಿ ಒಂದು ಝೋನ್ ಡ್ರಾ ಮಾಡಿ ಇಟ್ಟಿದ್ದೆ, ಇಲ್ಲಿ ಡ್ರಾನು ಮಾಡಿ ನಿನ್ನೆ ಅನಾಲಿಸಿಸ್ ವಿಡಿಯೋದಾಗ ಆರೋ ಮಾರ್ಕ್ ಡ್ರಾನು ಮಾಡಿದೆ. ಇಲ್ಲಿ ನೋಡಿರಿ, ಎಕ್ಸಾಕ್ಟ್ ಇಲ್ಲಿ ಟ್ಯಾಪ್ ಮಾಡಿ ಮಾರ್ಕೆಟ್ ಪೂರಾ ಮ್ಯಾಲೆ ಬಂದದ ಇಲ್ಲಿ ತನಕ. ಸೊ ಇಲ್ಲಿ ನಮ್ಗೆ ಇನ್ನಫ್ ಪ್ರಾಫಿಟ್ ಸಿಕ್ಕಿರ್ತದೆ. ಇಲ್ಲಿ ಯಾರು ನಮ್ಮ ಅನಾಲಿಸಿಸ್ ಮೇಲೆ ನಮ್ಮ ಲೆವೆಲ್ ಮೇಲೆ ಟ್ರೇಡ್ ಮಾಡಿರ್ತಾರೆ ಅವರಿಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿರ್ತದೆ. ಈಗ ನಾಳೆ ಏನು ಮಾಡ್ಬೋದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಳಗೆ ಹೆಂಗೆ ಕಾಣತ್ತವೆ ಎರಡು ಅಂದ್ರೆ, ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದ್ರೆ ನಮಗೊಂದು ಏನು ಐಡಿಯಾ ಸಿಗ್ತದೆ. ಇದು ನೋಡಿರಿ, ಒಂಥರ ಹೆಂಗೆ ಕಾಣುತ್ತೆ, ಇದು ಒಂದು ಡಬ್ಲ್ಯೂ ಆಗಿ ಹೊಂಟದು ಅಂತ ಅನ್ನಿಸ್ತದೆ. ಸೊ ಇದನ್ನು ಸ್ವಲ್ಪ ಇನ್ನೂ ಕಮ್ಮಿ ಇದ್ರಾಗ ನೋಡಿದ್ರೆ, ಸ್ವಲ್ಪ ಇನ್ನೂ ಝೂಮ್ ಇನ್ ಮಾಡಿ ನೋಡಿದ್ರೆ ಇದೂ ಹೆಂಗೆ ಕಾಣುತ್ತೆ ನೋಡ್ರಿ ನಮಗೆ. ಇದೂ ಒಂಥರ ನಮಗೆ ಈಗ ಒಂದು ಡಬ್ಲ್ಯೂ ಪ್ಯಾಟರ್ನ್ ನೋಡಿ ಹೊಂಟದ, ರಿಟೆಸ್ಟ್ ಆಗ್ಯದ. ಸೊ ಹೋಗೋದಿತ್ತಂದ್ರೆ ಇದು ಇಲ್ಲಿಂದನೇ ಈಗ ಹೋಗುತ್ತೆ ಮ್ಯಾಲೆ ಹೋಗ್ಬೇಕಂದ್ರೆ. ಸೊ ಇದ್ರ ಕೆಳಗೆ ಬರಬಾರ್ದು ಈಗ. ಸೊ ಮ್ಯಾಕ್ಸಿಮಮ್ ಇಲ್ಲಿ ತನಕ ಬಂದು ಹೋಗ್ತದೆ ಇದು ಹೋಗೋದಿತ್ತಂದ್ರೆ. ಸೇಮ್ ಬ್ಯಾಂಕ್ ನಿಫ್ಟಿ ಒಳಗೆ ಹೆಂಗೆ ಕಾಣುತ್ತೆ ನೋಡ್ರಿ. ಈಗ ಬ್ಯಾಂಕ್ ನಿಫ್ಟಿ ಒಳಗೆ ಇದು ಒಂದು ಪೋಲ್, ಇದೊಂದು ಫ್ಲ್ಯಾಗ್ ಟೈಪ್ ಪ್ಯಾಟರ್ನ್ ಕಾಣುತ್ತೆ. ಇದು ಸ್ವಲ್ಪ ಪಾಸಿಟಿವಿಟಿ ತೋರಿಸ್ತದೆ ನಮಗೆ. ಮತ್ತು ಇನ್ನೂ ಒಂದೇನು, ಸೊ ಇದೂ ಹೆಂಗೆ ಒಂದು ಡಬ್ಲ್ಯೂ ಟೈಪ್ ಇಲ್ಲಿ ನೆಕ್ಲೈನ್ ಬ್ರೇಕ್ಔಟಿಗೆ ಬಂದದ. ಸೊ ಇಲ್ಲಿ ರಿಟೆಸ್ಟ್ ತೊಗೊಂಡು ಹಿಂಗೆ ಬ್ರೇಕ್ಔಟ್ ಕೊಡೋ ಚಾನ್ಸ್ ಐತಿ. ಸೊ ಬಟ್ ಇದು ಲಾರ್ಜರ್ ಟೈಮ್ ಫ್ರೇಮ್ ಆಯಿತು. ಬಟ್ ನಾವು ಲೆವೆಲ್ಸ್ ಮೇಲೆ ವರ್ಕ್ ಮಾಡ್ತೀವಿ. ಈಗ ಲೆವೆಲ್ಸ್ ಮೇಲೆ ಅಂದರೆ ಹೆಂಗೆ, ಈಗ ನಿಫ್ಟಿ ಒಳಗೆ ನಾಳೆ ಈಗ ರೀಸೆಂಟ್ ಡೇಸ್ ಒಳಗೆ ಮಾರ್ಕೆಟ್ ಮೋಸ್ಟ್ ಪ್ರಾಬಬ್ಲಿ ಫ್ಲ್ಯಾಟ್ ಓಪನಿಂಗೇ ಆಗತ್ತದ. ಗ್ಯಾಪ್ಸ್ ಜಾಸ್ತಿ ಓಪನ್ ಆಗತ್ತಿಲ್ಲ. ಲಾಸ್ಟ್ ಒಂದು ಸಣ್ಣ ಗ್ಯಾಪ್ಸ್ ಆಗ್ತಾವೆ, ಆದರೆ ಇಲ್ಲಾಂದ್ರೆ ಫ್ಲ್ಯಾಟ್ ಓಪನಿಂಗ್ ಆಗತ್ತದ ಮಾರ್ಕೆಟ್. ಸೊ ನಾಳೆ ನಾವು ಯಾವ ಥರ ಮಾಡ್ಬೋದು ಅಂದ್ರೆ, ಸೊ ನಾನು ಒಂದು ಫಾಲ್ ಬಂತಂದ್ರೆ ಬೈಯಿಂಗ್ ಸೈಡ್ ನಾನು ಇರ್ತೀನಿ, ಒಂದು ಬೌನ್ಸ್ ಬಂತಂದ್ರೆ ಸೆಲ್ಲಿಂಗ್ ಸೈಡ್ ಇರ್ತೀನಿ ನಾಳೆ. ಯಾಕಂದ್ರೆ ನಾಳೆ ಸ್ವಲ್ಪ ಡಿಸಿಷನ್ ಗೊತ್ತಾಗ್ತದೆ, ಮಾರ್ಕೆಟ್ ಮ್ಯಾಲೆ ಹೋಗೋದು ಅಥವಾ ಇದು ಸೆಲ್ಲಿಂಗ್ದು ಜಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಆಯಿತು, ಈ ಸೆಲ್ಲಿಂಗ್ ಆದಮೇಲೆ ಜಸ್ಟೇ ಪುಲ್ ಬ್ಯಾಕ್ ಆಯಿತು ಅಥವಾ ಮಾರ್ಕೆಟ್ ಮ್ಯಾಲೆ ಹೋಗುತ್ತೆ. ನಾಳೆ ನಮಗೆ ಕ್ಲಿಯರಾಗಿ ಸ್ವಲ್ಪ ಐಡಿಯಾ ಬರ್ತದೆ, ನಾವು ಯಾವ ಲೆವೆಲಿಗೆ ಬಂದರೆ ಹೆಂಗೆ ರಿಯಾಕ್ಟ್ ಮಾಡಬೇಕು ನೋಡೋಣ ಅಂತ. ಈಗ ಮಾರ್ಕೆಟ್ ಒಳಗೆ ಏನಾದರೂ ಗ್ಯಾಪ್ ಅಪ್ ಆಯ್ತಂದ್ರೆ, ನಾಳೆ ಗ್ಯಾಪ್ ಅಪ್ ಆಯ್ತಂದ್ರೆ ಈ ಲೆವೆಲ್ದಾಗ ನಾನು ಟ್ರೇಡ್ ಮಾಡಲ್ಲ. ಈ ಲೆವೆಲ್ದಾಗ ಒಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ತೀನಿ ಫಸ್ಟ್. ಬಟ್ ಈ ಲೆವೆಲ್ದಾಗ ನಾನು ಸೆಲ್ಲಿಂಗ್ ಅಟೆಂಪ್ಟ್ ಗ್ಯಾಪ್ ಅಪ್ ಆದಮೇಲೆ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂತಂದ್ರೆ ನಾನು ಒಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ತೀನಿ. ಈ ಲೆವೆಲ್ ಏನರೇ ಫೇಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಈ ಲೆವೆಲ್ ಸೆಲ್ಲಿಂಗಿಗೆ. ಅದರ ಮೇಲೆ ಲೆವೆಲ್ ದೂರ ಅದ, ಇಷ್ಟು ಮ್ಯಾಲೆ ಬರ್ತಂತ, ಇಷ್ಟು ಲೆವೆಲ್ ಬರಬೇಕಂದ್ರೆ ಇಲ್ಲಿ ಮೊಮೆಂಟಮ್ ಭಾಳ ಸ್ಪೀಡ್ ಇರಬೇಕು. ಇಷ್ಟು ಮ್ಯಾಲೆ ಬರೋದಿತ್ತು ಅಂದ್ರೆ. ಸೊ ಅದ್ರ ಮೇಲೆ ಇಲ್ಲೊಂದು ಲೆವೆಲ್ ಅದ, 4 ಲೆವೆಲ್ ಅದಾವು ಸೆಲ್ಲಿಂಗ್. ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತು, ಈಗ ಮ್ಯಾಲೆ ಹೋಗೋದು ಸ್ಪೀಡ್ ಹೊಂಟಂದ್ರೆ ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡೋಂಗಿಲ್ಲ ನಾನು. ಮೊಮೆಂಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿರಿ, ಈ ಥರ ಮೊಮೆಂಟಮ್ ಇತ್ತಂದ್ರೆ, ಈ ಥರ ಕ್ಯಾಂಡಲ್ಸ್ ಅದು ಅಂದ್ರೆ ನಾನು ಇಲ್ಲಿ ಸೆಲ್ಲಿಂಗ್ ಮಾಡಲ್ಲ, ವೇಟ್ ಮಾಡ್ತೀನಿ. ನಾನು ಯಾವಾಗ ಇಲ್ಲಿ ಮಾಡ್ತೀನಿ ಅಂದರೆ ಈ ಥರ ಒಂದು ಸಿನಾರಿಯೋ ಬರಬೇಕು ನನಗೆ. ಈ ಥರ ಆಗಿ ಒಂದು ಬ್ರೇಕ್ಔಟ್ ಕೊಟ್ಟಂಗೆ ಮಾಡಿ ಇಲ್ಲಿ ಬಯರ್ಸಿಗೆ ಇನ್ವೈಟ್ ಮಾಡಿ ಇಲ್ಲೇನು ಮಾಡ್ತಾರೆ, ಇಲ್ಲಿ ಬ್ರೇಕ್ಔಟ್ ಬೈ ಮಾಡೋರು ಬೈ ಮಾಡ್ತಾರೆ, ಅವರೆಲ್ಲ ಟ್ರ್ಯಾಪ್ ಆದ್ರೆ ಇಲ್ಲಿ ಆ ಥರ ಇಲ್ಲಿ ಏನಾರ ಸಿನಾರಿಯೋ ಆಯ್ತು ನಾನು ಇಲ್ಲಿ ಟ್ರೇಡ್ ಮಾಡ್ತೀನಿ. ಮೊಮೆಂಟಮ್ ಸ್ಪೀಡ್ ಹೊಂಟಂದ್ರೆ ನಾನು ಇಲ್ಲಿ ಟ್ರೇಡ್ ಮಾಡಲ್ಲ, ಇಲ್ಲಿ ನೆಕ್ಸ್ಟ್ ಲೆವೆಲ್ ವೇಟ್ ಮಾಡ್ತೀನಿ. ಅಷ್ಟು ಮೀರಿ ಫಾಸ್ಟ್ ಇಲ್ಲಿ ತನಕನೂ ಫಾಸ್ಟ್ ಇತ್ತಂದ್ರೆ ಇದೊಂದು ಸ್ಟಾಪ್ ಲಾಸ್ ಇಟ್ಟಾಯ್ತು, ನೆಕ್ಸ್ಟ್ ಲೆವೆಲ್ ಇಲ್ಲಿ ಟ್ರೈ ಮಾಡ್ತೀನಿ. ಸೊ ಇದನ್ನೊಂದು ಗ್ಯಾಪ್ ಅಪ್ ಆದರೆ, ಗ್ಯಾಪ್ ಅಪ್ ಆಗಿ ಸ್ವಲ್ಪ ಮ್ಯಾಲೆ ಹೋಗಿ ಕೆಳಗೆ ಬಂತಂದ್ರೆ ನನಗೆ ಫಸ್ಟ್ ಬೈಯಿಂಗ್ ಇಲ್ಲೊಂದು ಹಾಕದ, ಅದರ ಕೆಳಗೆ ಇದು 2 ಬೈಯಿಂಗ್ ಲೆವೆಲ್ಸ್ ಅದಾವೆ. ಅದ್ರ ಕೆಳಗೆ ಇಲ್ಲಿ ತನಕ ಬರ್ತಂತ ಅನ್ಸಲ್ಲ, ಬಂದ್ರೂ ನಾನು ಈ ಲೆವೆಲಿಗೆ ವೇಟ್ ಮಾಡ್ತೀನಿ. ಇದು ಮೊಮೆಂಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ನಮಗೆ ಅವಾಗ ಇಲ್ಲಿ ಇನ್ನೊಂದು
ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನಿಂಗ್ ಆಗಿ ಸ್ಲೋ ಆಗಿ ಮ್ಯಾಲೆ ಹೊಂಟಂದ್ರೆ ಅಂದ್ರೆ ಸ್ಲೋ ಮೊಮೆಂಟಮ್ ಕೊಡ್ತಂದ್ರೆ ಮಾರ್ಕೆಟ್ ಇಲ್ಲಿಂದನೇ ರಿವರ್ಸ್ ಆಗೋ ಚಾನ್ಸ್ ಐತಿ. ಈ ಲೆವೆಲಿಂದನೇ ರಿವರ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಮಾಡಿ ಈ ಲೆವೆಲ್ ಟ್ಯಾಪ್ ಮಾಡಲಾರ್ದೆ ಅಥವಾ ಎರಡರ ನಡುವಿಂದನೂ ಇದರ ಸ್ವಲ್ಪ ಹೈ ಕ್ರಾಸ್ ಮಾಡಿ ಕೆಳಗೆ ಬರೋ ಚಾನ್ಸ್ ಅದ. ಇದು ಯಾವಾಗ ಕಂಡೀಷನ್ ಸ್ಲೋ ಆಗಿ ಹೋಗ್ಬೇಕು, ಮಾರ್ಕೆಟ್ ಭಾಳ ಸ್ಪೀಡ್ ಹೋಗಬಾರ್ದು. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಗಿ ಇದು ಸ್ಟಾಪ್ ಲಾಸ್ ಇಟ್ಟಂದ್ರೆ ಇಲ್ಲಿ ಅಟೆಂಡ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ಸ್ ಇಲ್ಲದವು. ಈ ಲೆವೆಲ್ ಈ ಲೆವೆಲ್ ತನಕ ಬರೋದು ಡೌಟು. ಫ್ಲ್ಯಾಟ್ ಓಪನಿಂಗ್ ಆಗಿ ಇಲ್ಲಿ ತನಕ ಬರೋದು ಡೌಟು ಬಂತಂದ್ರೂ ನಾನು ಇಲ್ಲಿ ಒಂದು ರಿವರ್ಸಲ್ ಟ್ರೈ ಮಾಡ್ತೀನಿ. ಇದು ಮೊಮೆಂಟಮ್ ಮೇಲೆ ನನ್ನ ಎಂಟ್ರಿ ಪ್ಯಾರಾಮೀಟರ್ ಮೇಲೆ. ಬೈಯಿಂಗ್ ಲೆವೆಲ್ಸು ಸೇಮ್ 1, 2 ಅದಾವೆ. ಇದ್ರ ಕೆಳಗೆ ನಾನು ಯಾವುದೇ ರೀತಿ ಬೈಯಿಂಗ್ ನಿಫ್ಟಿಗಳಿಗೆ ಅಟೆಂಡ್ ಮಾಡಲ್ಲ. ಇಲ್ಲಿ ಭಾಳ ದೂರ ಅದ. ಇಷ್ಟು ಈ ಲೆವೆಲ್ ಏನ್ರಿ ಬ್ರೇಕ್ ಆಯ್ತಂದ್ರೆ ಸೊ ಸ್ಪೀಡ್ ಮೊಮೆಂಟಮ್ ಬರ್ತದೆ ಕೆಳಗೆ. ಇಲ್ಲಿಂದ ರಿವರ್ಸ್ ಆದ್ರೆ ಇಲ್ಲಿಂದನೇ ಹಾಕೋದಿಲ್ಲ ಅಂದರೆ ಸ್ವಲ್ಪ ಇಲ್ಲಿ ಕ್ಲೋಸ್ ಆಯ್ತು ಕ್ಯಾಂಡಲ್ ಅಂದ್ರೆ ಭಾಳ ಸ್ಪೀಡ್ ಹೋಗ್ತದೆ ಕೆಳಗಿದು. ಸೊ ಇಲ್ಲಿ ಯಾವುದೇ ರಿಯಾಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಗ್ಯಾಪ್ ಡೌನ್ ಆದ್ರೂ ಇವೇ ಲೆವೆಲ್ಸ್, ಸೇಮ್ ಲೆವೆಲ್ಸ್. ಗ್ಯಾಪ್ ಡೌನ್ ಆಗಿ ಇದು ಸೆಲ್ಲಿಂಗ್ ಹಾಕೋದವಾಗ ಈ ಗ್ಯಾಪ್ ಡೌನ್ ಆಗಿ ಏನಾದರೂ ನಮಗೆ ಇಲ್ಲೇನಾದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು ಮಾರ್ಕೆಟ್ ಅಂದರೆ ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ಲೆವೆಲ್ ಇದು. ಸೊ ಇಷ್ಟೇ ಬೈಯಿಂಗ್ ಸೈಡು 1, 2 ಲೆವೆಲ್ಸ್ ಅದಾವೆ. ಡೈರೆಕ್ಟ್ ಬಂತಂದರೆ ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಸ್ವಲ್ಪ ಸ್ಪೀಡ್ ಮೂಮೆಂಟಮ್ ಇತ್ತು ಅಂದರೆ ನಾನು ಇಲ್ಲಿಂದ ವೇಟ್ ಮಾಡ್ತೀನಿ. ಸೊ ಇದಿಷ್ಟು ನಿಫ್ಟಿ ಸೈಡ್ ಟ್ರೇಡಿಂಗ್ ಆಯಿತು. ಬ್ಯಾಂಕ್ ನಿಫ್ಟಿ ಒಳಗೆ ಸ್ವಲ್ಪ ನಮಗೆ ಪಾಸಿಟಿವಿಟಿ ಜಾಸ್ತಿ ಕಾಣತ್ತದ. ಸೊ ಈ ಲೆವೆಲ್ಸ್ ಬ್ರೇಕ್ ಆಗ್ತದೆ. ನಾಳೆ ಏನಾದರೂ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಥವಾ ಪರ್ಫೆಕ್ಟ್ ಬೈಯಿಂಗ್ ನಮಗೆ ಎಲ್ಲಿ ಸಿಗ್ತದ್ರೆ ಇಲ್ಲಿ ಫ್ಲ್ಯಾಟ್ ಏನಾದರೂ ಓಪನಿಂಗ್ ಆಗಿ ಮಾರ್ಕೆಟ್ ಇಲ್ಲಿ ಕೆಳಗೆ ಬರಬೇಕು, ಸ್ವಲ್ಪ ಹಿಂಗೆ ಕೆಳಗೆ ಬರಬೇಕು ಈ ಲೆವೆಲ್ ತನಕ. ಸ್ವಲ್ಪ ಇಲ್ಲಿ ಬಂತಂದ್ರೆ ಈ ಹೈ ಬ್ರೇಕ್ ಮಾಡ್ತದೆ ಮಾರ್ಕೆಟ್ ಈ ಥರ. ಬಟ್ ಕಂಡೀಷನ್ ಏನು, ಈ ಲೆವೆಲ್ ಬ್ರೇಕ್ ಮಾಡ್ಬೇಕು ಕೆಳಗಿನ ಸೈಡ್. ಸೊ ಅವಾಗ ಏನಾಗ್ತದೆ ಸೈಕಾಲಜಿ ಏನಂದ್ರೆ, ಈಗ ಜಾಸ್ತಿ ಜನ ಸೆಲ್ ಮಾಡೋರು ಏನು ಮಾಡ್ತಾರೆ, ಈ ಲೆವೆಲ್ ಬ್ರೇಕ್ ಆಯಿತು, ಈ ಬೈಯಿಂಗ್ದು ಪ್ರಾಫಿಟ್ ಬುಕ್ಕಿಂಗ್ ಬರ್ತದೆ ಮತ್ತು ಇಲ್ಲೊಂದು ಎಮ್ ಪ್ಯಾಟರ್ನ್ ಕಾಣತ್ತದ. ಸೊ ಈ ಬ್ರೇಕ್ ಆಗ್ತದೆ ಅಂತ ಹೇಳಿ ಸೆಲ್ ಸೈಡ್ ಹೋಗ್ತಾರೆ, ಮಾರ್ಕೆಟ್ ಯಾವಾಗಲೂ ರಿವರ್ಸ್ ಹೋಗ್ತದೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಎಲ್ಲ ಹಂಟ್ ಮಾಡೋಕ್ಕೆ ಮಾರ್ಕೆಟ್ ಮ್ಯಾಲೆ ಹೋಗ್ತದೆ. ಸೊ ಇದು ಫಸ್ಟ್ ಕಂಡೀಷನ್. ಯಾವಾಗಿದು ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ, ಗ್ಯಾಪ್ ಅಪ್ ಏನಾರ ಓಪನಿಂಗ್ ಆಯಿತು ಅಂದ್ರೆ ಅವಾಗ ಏನಾಗ್ತದೆ ಮಾರ್ಕೆಟ್ ಸ್ವಲ್ಪ ಮ್ಯಾಲೆ ಹೋಗ್ತದೆ. ಡೈರೆಕ್ಟ್ ಮ್ಯಾಲೆ ಹೋಯ್ತು ಅಂದ್ರೆ ನಾನು ಇಲ್ಲಿಂದ ಸೆಲ್ಲಿಂಗ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ಇಲ್ಲದ ಗ್ಯಾಪ್ ಅಪ್ ಆಗೋ ಚಾನ್ಸ್ ಕಮ್ಮಿ ಅದ. ಬಟ್ ಸ್ಟಿಲ್ ಆದ್ರೂ ಡೈರೆಕ್ಟ್ ಮ್ಯಾಲೆ ಹೋಯ್ತು ಅಂದ್ರೆ ಇದೆರಡು ಕಂಡೀಷನ್ಸ್ ಅದಾವೆ. ಇದ್ರ ಮೇಲೆ ನಮಗೆ ಸೆಲ್ಲಿಂಗ್ ಲೆವೆಲ್ ಇಲ್ಲಿ ಮ್ಯಾಲೆ ಅದ. ಇದು ಸೇಫ್ ಸೆಲ್ಲಿಂಗ್ ಲೆವೆಲ್. ಇಲ್ಲಿಗೆ ಏನಾರ ಸಿಕ್ತಂದ್ರೆ ನಾನು ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ ಒಂದು ಸ್ಟ್ರಾಂಗ್ ಆಗಿ. ಅದು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇಲ್ಲದ. ಬಟ್ ಇಷ್ಟು ಮ್ಯಾಲೆ ಬರ್ತದೆ ಅಂತ ಅನ್ಕೊಳ್ಳಲ್ಲ. ನಾಳೆ ನೋಡೋಣ ಅಂತ ಹೆಂಗೆ ಹಾಕೋದು ಡಿಸಿಷನು. ಸೊ ಇದು ಗ್ಯಾಪ್ ಅಪ್ ಆಗಿ ಏನಾದರೂ ಕೆಳಗೆ ಬಂತಂದ್ರೆ ಸೊ ಇದು ಒಂದು ಫಸ್ಟ್ ಬೈಯಿಂಗ್ ಹಾಕೋದು. ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೆಳಗೆ ಬಂದಿತ್ತು ಅಂದ್ರೆ ನಾನು ಇಲ್ಲಿಂದನೇ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇದು ಕಂಡೀಷನ್ ನೋಡ್ತೀನಿ, ಬೈಯಿಂಗ್ ಮೊಮೆಂಟಮ್ ಹೆಂಗೆ ಅದ ಅದ್ರ ಮೇಲೆ ನೋಡ್ತೀನಿ. ಆದರೆ ಯಾವ ಥರ ಕ್ಯಾಂಡಲ್ಸ್ ಆಲತ್ತವ, ಸ್ಟ್ರಾಂಗ್ ಆಲತ್ತವ, ವೀಕ್ ಆಲತ್ತವ, ಅಥವಾ ಇಲ್ಲಿ ರಿವರ್ಸ್ ಏನಾದ್ರು ತೋರಿಸಿದ್ರೆ ನಾನು ಇಲ್ಲೇ ಬೈಯಿಂಗ್ ಮಾಡ್ತೀನಿ. ಫ್ಲ್ಯಾಟ್ ಓಪನಿಂಗ್ ಆದ್ರೂ ನಾನು ಆಲ್ರೆಡಿ ಹೇಳೀನಿ, ಫ್ಲ್ಯಾಟ್ ಓಪನಿಂಗ್ ಆದರೆ ಇಲ್ಲಿ ಕೆಳಗೆ ಬಂದು ಒಂದು ಬೈಯಿಂಗ್ ನಮ್ಗೆ ಪರ್ಫೆಕ್ಟ್ ಸಿಗ್ತದೆ. ಸೆಲ್ಲಿಂಗ್ ಸೈಡ್ ಇದೇ ಲೆವೆಲ್ಸ್ ಅದಾವೆ. ಬಿಟ್ರೆ ಒಂದು ಮೊಮೆಂಟಮ್ ಏನ್ರಿ ಸ್ಲೋ ಇತ್ತು ಅಂದ್ರೆ ನಾನು ಇಲ್ಲಿಂದನೂ ಒಂದು ಅಟೆಂಪ್ಟ್ ಮಾಡ್ತೀನಿ. ಬಟ್ ಕಂಡೀಷನ್ ಏನು, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಇದು ಒಂದು 9:45 ತನಕ ಟೈಮ್ ಸ್ಪೆಂಡ್ ಮಾಡಿರ್ಬೇಕು ಈ ರೇಂಜ್ ಒಳಗೆ ಮಾಡಿ ಆಮೇಲೆ ಇಲ್ಲಿ ಬಂದಿರಬೇಕು. ಅವಾಗ ನಾನು ಟ್ರೈ ಮಾಡ್ತೀನಿ. ಇನ್ ಕೇಸ್ ಈ ಲೆವೆಲ್ಕಿಂತ ಕೆಳಗೆ ಏನಾರ ಗ್ಯಾಪ್ ಡೌನ್ ಆಯಿತು, ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಮಗಿಲ್ಲಿ ಬೈಯಿಂಗ್ ಇನ್ನೊಂದು ಸಿಗ್ತದೆ. ಇದು ಬೆಸ್ಟ್ ಬೈಯಿಂಗ್ ಆಪರ್ಚುನಿಟಿ ಸಿಗ್ತದೆ ನಮಗಿಲ್ಲಿ. ಇಲ್ಲಿ ಒಂದು ಅದ, ನಾನು ಇಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೂ ಕ್ವಾಂಟಿಟಿ ಆ್ಯಡ್ ಮಾಡ್ತೀನಿ, ಸ್ಟಾಪ್ ಲಾಸ್ ದೊಡ್ಡದು ಕೊಡ್ತೀನಿ. ಇದು ಬಟ್ ಏನು ಕಂಡೀಷನ್ ಏನು, ಇಲ್ಲಿಂದ ಮಾರ್ಕೆಟ್ ಬಂದಿರಬೇಕು. ಇದು ಮ್ಯಾಗಿಂದರೆ ಬರಲಿ ಅಥವಾ ಡೈರೆಕ್ಟ್ರೇ ಬರಲಿ, ಇಲ್ಲಿ ಬಂತಂದ್ರೆ ಮತ್ತೊಮ್ಮೆ ನಾನು ಕಂಪಲ್ಸರಿ ಇಲ್ಲಿ ಬೈಯಿಂಗ್ ಅಟೆಂಡ್ ಮಾಡ್ತೀನಿ ನಾನು ಸ್ಟ್ರಾಂಗ್ ಆಗಿ. ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮ್ಯಾಲೆ ಬಂತಂದ್ರೆ ಆವಾಗ ಇದು ಒಂದು ಸೆಲ್ಲಿಂಗ್ ಲೆವೆಲ್ ಅದ. ಬಿಟ್ರೆ ಇದು ಒಂದು ಸೆಲ್ಲಿಂಗ್ ಲೆವೆಲ್ ಅದ. ಇದು ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ. ಬಟ್ ಇದು ಮೊಮೆಂಟಮ್ ಸ್ಪೀಡ್ ನಾನು ಇಲ್ಲಿ ಅಟೆಂಡ್ ಮಾಡಲ್ಲ. ಈ ಮೊಮೆಂಟಮ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಮೊಮೆಂಟಮ್ ಯಾವ ಥರ ಮಾಡಬೇಕಂತ. ಸೊ ಇದಿಷ್ಟು ಲೆವೆಲ್ಸ್ ಅದು ಕೊಟ್ಟೀನಿ. ನಿಮಗೆ ಏನು ಡೌಟ್ ಇತ್ತಂದ್ರೆ ನಿನ್ನೆ ಯಾವ ಥರ ಲೆವೆಲ್ಸ್ ಡಿಸ್ಕಸ್ ಮಾಡೀನಿ, ಇವತ್ತು ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗಿದೆ ನೋಡಿರಿ. ನಿನ್ನೆ ವೀಡಿಯೋ ಇರ್ತದೆ, ಪ್ಲೇಲಿಸ್ಟ್ದಾಗೆ ಐತಿ. ಎವ್ರಿಡೇ ಒಂದು ಪ್ಲೇಲಿಸ್ಟ್ದಾಗ ಹಾಕ್ತೀನಿ ಡೈಲಿ ಅನಾಲಿಸಿಸ್ದಾಗ. ಚೆಕ್ ಮಾಡಿ ನಾನು ಯಾವ ಥರ ಟ್ರೇಡ್ ಮಾಡ್ತೀನಿ, ಯಾವ ಲೆವೆಲಿಗೆ ಬಂದರೆ ಹೆಂಗೆ ರಿಯಾಕ್ಟ್ ಮಾಡೋದು ಆಲ್ರೆಡಿ ಹೇಳಿರ್ತೀನಿ. ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಆಗೋದು ನೋಡಿದ್ರೆ ನಮ್ಮ ಸೈಕಾಲಜಿ ನಿಮಗೆ ಅರ್ಥ ಆಗುತ್ತೆ. ಇದೆಲ್ಲ ನಾನು ಟ್ರೇಡ್ ಮಾಡೋ ಪ್ಲ್ಯಾನ್ಸ್ ಹೇಳತ್ತೀನಿ. ಇದ್ರ ಮೇಲೆ ನೀವು ಒಂದು ನಾಲೆಜ್ ಇಂಪ್ರೂವ್ಮೆಂಟ್ಸ್ ಮುಂದೆ ಹೇಳ್ತೀನಿ. ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ. ಇದು ಟ್ರೇಡ್ದು ಯಾವುದೇ ಸಜೆಷನ್ ಅಲ್ಲ, ಒಂದು ಸ್ಟಡಿ ಪರ್ಪಸ್. ಇಲ್ಲಿ ಯಾವುದೇ ಲೆವೆಲ್ ಬಂದರೂ ನಿಮ್ಮ ಒಂದು ಓನ್ ಎಂಟ್ರಿ ಸೆಟಪ್ ವರ್ಕ್ ಆದ್ರೆ ಅಷ್ಟೇ ನೀವು ಟ್ರೇಡ್ ಮಾಡಿರಿ. ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಡೈರೆಕ್ಟಾಗಿ ಲೈವ್ ಆಗಿ ಮಾಡ್ತಾ ಇರ್ಬೋದು. ಡಿಮೆಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿದೆ, ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.